ಇವತ್ತು ಈ ಸಂದರ್ಭದಲ್ಲಿ ನಾನು ಏನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂತಂದರೆ, ನಮ್ಮ ಕಾಂಗ್ರೆಸ್ನಲ್ಲಿ ಒಂದು ಹಂದಿಯನ್ನು ಸಾಕೊಂಡಿದ್ದಾರೆ. ಆ ಹಂದಿ ಬೇರೆ ಯಾರೂ ಅಲ್ಲ, ನಾಲಿಗೆ ಮೇಲೆ ಹಿಡಿತವನ್ನು ಹಿಡ್ಕೋಬೇಕು. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಯಾವುದೇ ಮುಖಂಡರುಗಳ ಬಗ್ಗೆ ಮಾತಾಡಬೇಕಾದ್ರೆ ಅವರು ನಾಲಿಗೆ ಹತೋಟಿಯಲ್ಲಿ ಹಿಡ್ಕೊಂಡು ಮಾತಾಡಬೇಕಾಗ್ತದೆ. ನಿನ್ನೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಅವರು ಅವರಿಗೆ ತಾಕತ್ತಿದ್ದರೆ ಭಾರತೀಯ ಜನತಾ ಪಾರ್ಟಿ ಕಚೇರಿ ಒಳಗಡೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಲಿ ಅಂತೇಳಿ. ಈ ಮನೆ ಮುರುಕು ಕೆಲಸನ ಯಾವತ್ತಿಂದ ಶುರು ಮಾಡ್ಕೊಂಡ್ರಿ ನೀವು ಅಂತ ನನಗೆ ಗೊತ್ತಿಲ್ಲ. ದಯವಿಟ್ಟು ಲಕ್ಷ್ಮಣ್ ಅವರೇ, ನಿಮ್ಮ ಯೋಗ್ಯತೆ ಏನು ಅಂತೇಳಿ ಚುನಾವಣೆಯಲ್ಲಿ ನಿಮಗೆಲ್ಲ ಜನತೆ ತೋರಿಸಿದ್ದಾರೆ. ಅದಿದ್ದರೆ ಸಾಕು. ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ನೀವು ದಯವಿಟ್ಟು ನೀವೇನೋ ಈ 2,2 ಸಾವಿರ ಕೊಡ್ತಾರೆ, ಏನೋ ಮಾತಾಡ್ತಾರೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮೆಸೇಜ್ ಹಾಕ್ತಾರೆ ಅಂತ ಹೇಳಿದ್ರಲ್ಲ, ನೀವು 500 ರೂಪಾಯಿ ಇಸ್ಕೊಂಡು ಪ್ರೆಸ್ ಮೀಟಿಗೆ ಕೂತ್ಕೋತೀರಾ? ನಿಮಗೆ ಮಾನ ಮರ್ಯಾದೆ ಇದೆಯಾ? ನಮ್ಮ ಸಂಸದರುಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ನಾಲ್ಗೆ ಹತೋಟಿಯಲ್ಲಿರಲಿ. ಮತ್ತೆ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ, ಮಾಜಿ ಸಂಸದರಾಗಲಿ ಹಾಲಿ ಸಂಸದರು ಏನೂ ಕೆಲಸನೇ ಮಾಡಿಲ್ಲ, 1 ವರ್ಷ ಶೂನ್ಯ, ಅವ್ರು ಕಾಣ್ತಾ ಇಲ್ಲ, ಎಷ್ಟೋ ಲಕ್ಷಗಳಿಂದ ಅವ್ರನ್ನ ಗೆಲ್ಲಿಸ್ಬಿಟ್ರಿ ಮಹಾರಾಜರಂತೆ. ಮಹಾರಾಜರ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯೇನ್ರಿ ನಿಮಗೆ? ನಮ್ಮ ಮಾಜಿ ಸಂಸದರು ಹಾಲಿ ಸಂಸದರು ಒಂದು ನಮ್ಮ ಕುಟುಂಬದ ಒಂದು ಸದಸ್ಯರು. ಆ ಸದಸ್ಯರ ಮನೆ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದೀರಾ ನೀವು, ಮನೆ ಮುರುಕರ. ಇಂಥ ಕೆಲಸನ ನೀವು ಬಿಡಬೇಕು. ನೀನು ದೊಡ್ಡ ಹಂದಿ, ನಿನ್ನಂಥ ಹಂದಿಗಳನ್ನ ಕಾಂಗ್ರೆಸ್ಸಲ್ಲಿ ಸಾಕೊಂಡಿರೋದು ಅಕ್ಷಮ್ಯ ಅಪರಾಧ. ದಯವಿಟ್ಟು ಈ ಹಂದಿನ ಕೂಡಲೇ ನಿಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಕಿತ್ತೊಗೆದು ನಿಮ್ಮ ಕಾಂಗ್ರೆಸ್ ಪಾರ್ಟಿಯ ಮರ್ಯಾದೆನ ಉಳಿಸ್ಕೊಳ್ಳಿ. ಅದು ಎಲ್ಲೆಲ್ಲಿ ಬೇಕು ಅಲ್ಲಿ ಕೆಸರಿದ್ದ ಕಡೆ ಮೂತಿ ತೋರ್ತದೆ. ಆ ಕೆಸರನ್ನು ನಮ್ಮ ಪಾದದ ಅಡಿಲೂ ಕೂಡ ನಾವು ಇಟ್ಕೊಳ್ಳಲ್ಲ. ಅಂಥದ್ರಲ್ಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಚೇರಿ ತನಕ ನಾವು ಬಿಟ್ಕೋತೀವ? ಅವ್ರ ಬಗ್ಗೆ ಮಾತಾಡುವಂಥ ಯೋಗ್ಯತೆ ಇದೆಯಾ ನಿಮಗೆ?